ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರಂಗನು ರಚಿಸಿದ ಹೊನ್ನಿನ ನುಡಿಯು ಕಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಡಿನ ಮಳೆಯೋ ಸುರಿಯೋ ಕನ್ನಡ ಸರಿ ನುಡಿಯೋ ವಾದಿಯ ವೀಣೆಯೋ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಡಿನ ಮಳೆಯೋ ಸುರಿಯೋ ಕನ್ನಡ ಸರಿ ನುಡಿಯೋ ಅಭಿಮಾನಿ ದೇವರುಗಳೇ, ಆಹಾ, ನಿಮ್ಮ ಚಪ್ಪಾಳೆನೇ ನಮ್ಮ ಆಸ್ತಿನಪ್ಪ. ನಿಮ್ಮ ಚಪ್ಪಾಳೆ ಸಿಳ್ಳಿ ಚಪ್ಪಾಳೆ ಹೊಡೆದ್ರೆ ಅಕ್ಕಪಕ್ಕ ಇರೋ ಸೊಳ್ಳೆಗಳೆಲ್ಲ ಸತ್ತೋಗ್ತವೆ. ನಿಮಗೆ ಆರೋಗ್ಯ ಹೆಚ್ಚುತ್ತೆ, ಸಂತೋಷ ಹೆಚ್ಚುತ್ತೆ. ಹೊಡೆರಿ ಜನ ಚಪ್ಪಾಳೆ ಮತ್ತೊಮ್ಮೆ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಇವರ ಹೆಸರು ಅಜಿತ್ ಕುಮಾರ್ ಅಂತ, ಅದ್ಭುತವಾದಂಥ ಕಲಾವಿದರು. ಧನ್ಯವಾದಗಳು. ಮತ್ತೆ ಅವ್ರನ್ನ ಸ್ವಲ್ಪ ಹೊತ್ತಿನ ತರುವಾಯ ವೇದಿಕೆಗೆ ಬರಮಾಡಿಕೊಳ್ತೀವಿಂತ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಕನ್ನಡ ಚಲನಚಿತ್ರರಂಗದ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ನಾಯಕ ನಟಿ ಭವ್ಯ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಜೋರಾದಂಥ ಚಪ್ಪಾಳೆಯ ಮೂಲಕ ಬಯಸ್ತಾ ಇದ್ದೀವಿ. ತಮಗೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೊಂದು ಹಾಡನ್ನು ತಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರ ಮತ್ತೊಂದು ಬಹಳ ಅದ್ಭುತವಾದಂಥ ಗೀತೆ ಒಂದು ಮಾತು ಎನ್ನುವಂಥ ಹಾಡನ್ನು ನಮಗಾಗಿ ಹಾಡ್ತಾ ಇದ್ದಾರೆ. ಸಿಂಫನಿ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರು ಆಗಿರುವಂಥ ನಮ್ಮೆಲ್ಲರೂ ಪ್ರೀತಿಯ ಜನಪ್ರಿಯರಾಗಿರುವಂಥ ಸಿಂಫನಿ ಶಿವೂರ್ ಅವರು. ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಾ ಒಂದು ಜೋರಾದಂಥ ಚಪ್ಪಾಳೆ. ಹಾಗೆ ಅವರೊಟ್ಟಿಗೆ ಸಿಂಫನಿ ಸಂಸ್ಥೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿ ಎಲ್ಲ ಚಟುವಟಿಕೆಗಳಲ್ಲೂ ತಾವು ಕೈ ಜೋಡಿಸುವಂಥ ಶ್ರೀಲತಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು. ಶಿವೂರ್ ಅವರು ತಮಗೆ ಗೊತ್ತಿರಲಿ ಸ್ನೇಹಿತರೆ, ಸಿಂಫನಿ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೂ ಮೊದಲು ಸತತವಾಗಿ 35 ವರ್ಷಗಳು ವಾದ್ಯಗೋಷ್ಠಿ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು, ಒಂದು ದೊಡ್ಡ ಮಟ್ಟದ ಚಪ್ಪಾಳೆ. 35 ವರ್ಷ ಆಡಿಯನ್ಸನ್ನು ಹಿಡಿದಿಟ್ಕೊಳ್ಳೋದು ಅಂದರೆ ತಮಾಷೆ ಅಲ್ಲ. ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಶಿವೂರ್ ಅವರು. ಅವರೊಟ್ಟಿಗೆ ಶ್ರೀಲತಾ ಅವರು ಸೇರಿ ಒಂದು ಜನಪ್ರಿಯ ಹಾಡನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಒಂದು ಮಾತು ಮೊದಲ ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ ಈಗಿನವೇ ವಿಷಯ ತಿಳಿಸುವೆ ಹತ್ತಿರ ಬಂದರೆ ಹೇಳುವೆ
ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ ನನಗೆ ಗೊತ್ತು ಹತ್ತಿರವೇ ಕಿವಿಯಲ್ಲಿ ಹೇಳುವೆ ದಿನವೂ ಹಿಂದೆ ನನ್ನ ಕರೆಯುವೆ ಅಲ್ಲಿಗೆ ಬಂದರೆ ನನ್ನ ಕೆಳಗುವೆ ಲಲ la 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 la